ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 30 ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟಲ್ಲಿ ಇವತ್ತು ನಮಗೆ ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ನಲ್ಲಿ 8 ಪಾಯಿಂಟ್ಗಳ ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಕೂಡ ಅಷ್ಟೇ 19 ಪಾಯಿಂಟ್ ಡೌನ್ ಸೈಡಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಇತ್ತು. 155 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇವತ್ತು ನಮಗೆ FNO ಎಕ್ಸ್ಪೈರಿ ಇತ್ತು, ವೀಕ್ಲಿ ಎಕ್ಸ್ಪೈರಿ ಹಾಗೆ ಮಂತ್ಲಿ ಎಕ್ಸ್ಪೈರಿ ಕೂಡ ಇದ್ದ ಕಾರಣ ನಿಫ್ಟಿಯಲ್ಲಿ ನಮಗೆ ವಾಲಟಾಲಿಟಿ ನೋಡೋದಕ್ಕೆ ಸಿಕ್ಕಿದೆ. 15,750 ಮೇಲೆ ನಿಫ್ಟಿ ಓಪನ್ ಆಯಿತು. 15,900 ಲೆವೆಲ್ ಹತ್ರ ಕೂಡ ಹೋಗಿತ್ತು ನಿಫ್ಟಿ. ಅಲ್ಲಿಂದ ಮತ್ತೆ ನಮಗೆ ಒಂದು ಜಿಗ್ಜಾಗ್ ಮೊಮೆಂಟಮ್ ಮಾರ್ಕೆಟಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಎಕ್ಸ್ಪೈರಿ ಇರುವಂಥ ಟೈಮ್ನಲ್ಲಿ ಈ ರೀತಿಯ ಒಂದು ವಾಲಟೈಲ್ ಮಾರ್ಕೆಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಗಮನಿಸಿದಾಗ ಇವತ್ತು ನಮಗೆ ಟಾಪ್ ಗೇನರ್ ಆಗಿ ಬ್ರಿಟಾನಿಯಾ ನೋಡೋದಕ್ಕೆ ಸಿಗ್ತದೆ. ಆಲ್ಮೋಸ್ಟ್ 2% ಅಪ್ಸೈಡ್ ನೊಂದಿಗೆ ಬ್ರಿಟಾನಿಯಾ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಕ್ಸಿಸ್ ಬ್ಯಾಂಕ್, HDFC ಲೈಫ್, SBI ಹಾಗೆ ಡಿವಿಸ್ ಲ್ಯಾಬ್ ಕೂಡ 1%ಗೂ ಹೆಚ್ಚಿನ ಒಂದು ಪಾಸಿಟಿವ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದಾವೆ. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ನಮಗೆ ಇವತ್ತು ಸಿಪ್ಲಾ, ಐಷರ್ ಮೋಟಾರ್, BPCL ಹಾಗೆ ಟೆಕ್ ಮಹೀಂದ್ರ ನೋಡೋದಕ್ಕೆ ಸಿಗ್ತದೆ. ಎಲ್ಲ ಸ್ಟಾಕ್ಗಳಲ್ಲಿ ತುಂಬಾನೇ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ ಬಜಾಜ್ ಆಟೋದಲ್ಲಿ ನಮಗೆ 4% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಬಜಾಜ್ ಆಟೋದ ಎಕ್ಸ್ ಡಿವಿಡೆಂಡ್ ಡೇಟ್ ಇತ್ತು. ಜುಲೈ 1 ಇವರ ರೆಕಾರ್ಡ್ ಡೇಟ್ ಆಗಿತ್ತು. ಇವರು ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 140 ರೂಪಾಯಿಯ ಡಿವಿಡೆಂಡ್ ಡಿಕ್ಲೇರ್ ಆಗಿತ್ತು. ಆ ಒಂದು ಕಾರಣದಿಂದ ಇಷ್ಟೊಂದು ಫಾಲ್ ನಮಗೆ ಬಜಾಜ್ ಆಟೋ ಶೇರ್ಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. ಯಾರ್ಯಾರು ಇನ್ನೂ ಶೇರ್ಗಳನ್ನು ಇವತ್ತು ಕೂಡ ಹೋಲ್ಡ್ ಮಾಡಿದ್ರೆ ಎಲ್ರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ. ಇವತ್ತು ಫ್ರೆಶ್ ಆಗಿ ಬೈ ಮಾಡ್ಕೊಂಡಿದ್ರೆ ನಿಮಗೆ ಡಿವಿಡೆಂಡ್ ಸಿಗೋದಿಲ್ಲ. ಹಾಗೆ ಬಜಾಜ್ ಫಿನಾನ್ಸ್ ನಲ್ಲೂ ಕೂಡ ಇವತ್ತು ಎಕ್ಸ್ ಡಿವಿಡೆಂಡ್ ಡೇಟ್ ಇತ್ತು. 20 ರೂಪಾಯಿ ಡಿವಿಡೆಂಡ್ ಅನ್ನ ಬಜಾಜ್ ಫಿನಾನ್ಸ್ ನ ಬೋರ್ಡ್ ಡಿಕ್ಲೇರ್ ಮಾಡಿದ್ರು. ಬಜಾಜ್ ಫಿನಾನ್ಸ್ ಅಲ್ಲೂ ಕೂಡ ಇವತ್ತು ಪ್ರೈಸ್ ಕರೆಕ್ಷನ್ ಆಗಿರುತ್ತೆ. ಓವರಾಲ್ ಜೂನ್ ತಿಂಗಳಲ್ಲಿ ನಮಗೆ ಸೆನ್ಸೆಕ್ಸ್ ನಲ್ಲಿ 4.5% ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 4.8% ಫಾಲ್ ಆಗಿದೆ. ಡಾಕ್ಟರ್ ರೆಡ್ಡಿಸ್ ನ ಪೀಡಿಯಾಟ್ರಿಕ್ ಸೆಗ್ಮೆಂಟ್ ನ 4 ಬ್ರ್ಯಾಂಡ್ ಗಳನ್ನ JB ಕೆಮಿಕಲ್ ಅಕ್ವೈರ್ ಮಾಡ್ಕೋತಾರೆ. ಇನ್ನು ಮುಂದೆ ಈ 4 ಬ್ರ್ಯಾಂಡ್ ಗಳ ಅಡಿಯಲ್ಲಿ ಪ್ರಾಡಕ್ಟ್ ಗಳನ್ನ JB ಕೆಮಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ 4 ಬ್ರ್ಯಾಂಡ್ ಗಳನ್ನ JB ಕೆಮಿಕಲ್ 98 ಕೋಟಿ ಅಮೌಂಟ್ ನಲ್ಲಿ ಅಕ್ವೈರ್ ಮಾಡ್ಕೋತಿದ್ದಾರೆ. ಪೀಡಿಯಾಟ್ರಿಕ್ ಸೆಗ್ಮೆಂಟ್ ಅಲ್ಲಿ ಡಾಕ್ಟರ್ ರೆಡ್ಡಿಸ್ ನ ಈ ಬ್ರ್ಯಾಂಡ್ಗಳು ತುಂಬಾನೇ ಫೇಮಸ್ ಆಗಿತ್ತು. ಆ ಒಂದು ಕಾರಣದಿಂದ ಡಾಕ್ಟರ್ ರೆಡ್ಡಿಸ್ ಈ ಬ್ರ್ಯಾಂಡ್ಗಳನ್ನ JB ಕೆಮಿಕಲ್ಸ್ಗೆ ಸೆಲ್ ಮಾಡ್ತಿದ್ದಾರೆ. ಈ ರೀತಿಯಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡಿ ಆ ಬ್ರ್ಯಾಂಡ್ಗಳನ್ನ ಬೇರೆ ಕಂಪನಿಗೆ ಸೆಲ್ ಮಾಡೋದು ಕೂಡ ಒಂದು ಬಿಸ್ನೆಸ್ ಆಗಿರುತ್ತೆ. JB ಕೆಮಿಕಲ್ ಇವತ್ತು 1.5% ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. JB ಕೆಮಿಕಲ್ ಶೇರ್ ಈಗ 1577 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. MCX ಶೇರ್ಗಳಲ್ಲಿ ಇವತ್ತು 4% ಇಂಟ್ರಾಡೇ ಹೈ ನಮಗೆ ನೋಡೋದಕ್ಕೆ ಸಿಕ್ತು. MCX ನಲ್ಲಿ ಇವತ್ತು ಒಳ್ಳೆ ಒಂದು ಮೂಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಕಮೋಡಿಟಿ ಡಿರೈವೇಟಿವ್ಸ್ ಗಳಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಗಳು ಕೂಡ ಈಗ ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ಇದಕ್ಕೂ ಮುಂಚೆ ಅವರು ಕೇವಲ ಈಕ್ವಿಟಿ ಡಿರೈವೇಟಿವ್ಸ್ ಅಲ್ಲಿ ಮಾತ್ರ ಟ್ರೇಡಿಂಗ್ ಅನ್ನ ಮಾಡ್ತಿದ್ರು. ಸೆಬಿ ಈಗ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಗಳಿಗೂ ಕೂಡ ಕಮೋಡಿಟಿ ಡಿರೈವೇಟಿವ್ಸ್ ಅಲ್ಲಿ ಟ್ರೇಡಿಂಗ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. MCX ಇಂಡಿಯಾದಲ್ಲಿ ಅತಿ ದೊಡ್ಡ ಕಮೋಡಿಟಿ ಟ್ರೇಡಿಂಗ್ ಎಕ್ಸ್ಚೇಂಜ್ ಆಗಿರುತ್ತೆ. ಫಾರಿನ್ ಇನ್ವೆಸ್ಟರ್ಸ್ ಗಳು ಕಮೋಡಿಟಿ ಟ್ರೇಡಿಂಗ್ ಅನ್ನ ಮಾಡುವಾಗ MCX ನಲ್ಲಿ ವಾಲ್ಯೂಮ್ಸ್ ಜಾಸ್ತಿ ಆಗುತ್ತೆ. MCX ನ ಮಾರ್ಜಿನ್ ಕೂಡ ಇಂಪ್ರೂವ್ ಆಗುತ್ತೆ. FIS ಗಳು ಕ್ರೂಡ್ ಆಯಿಲ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು ಇದರಲ್ಲೆಲ್ಲ ಟ್ರೇಡ್ ಮಾಡ್ತಿದ್ರು. ಬಟ್ ಇಂಡಿಯನ್ ಎಕ್ಸ್ಚೇಂಜಸ್ ಅಲ್ಲಿ ಅವರು ಟ್ರೇಡಿಂಗ್ ಅನ್ನ ಮಾಡ್ತಿರಲಿಲ್ಲ. ಬೇರೆ ಕಂಟ್ರಿಯ ಎಕ್ಸ್ಚೇಂಜಸ್ ಗಳಲ್ಲಿ ಈ ರೀತಿಯ ಟ್ರೇಡಿಂಗ್ ನಡೀತಿತ್ತು. ಅಂದ್ರೆ ಅವರವರ ಕಂಟ್ರಿಯ ಎಕ್ಸ್ಚೇಂಜಸ್ ಗಳಲ್ಲಿ ಅವರು ಟ್ರೇಡಿಂಗ್ ಅನ್ನ ಮಾಡ್ತಿದ್ರು. ಸೆಬಿಯ ಈ ಒಂದು ಡಿಸಿಷನ್ ಇಂದ ಈಗ FIS ಇಂಡಿಯಾದಲ್ಲೂ ಕೂಡ ಕಮೋಡಿಟಿ ಟ್ರೇಡಿಂಗ್ ಅನ್ನ ನಡೆಸಬಹುದಾಗುತ್ತೆ. ಮುಂದೆ ಬರುವಂತಹ ದಿನಗಳಲ್ಲಿ ಇಂಡಿಯಾದ ಎಕಾನಮಿ ಇನ್ನಷ್ಟು ಚೆನ್ನಾಗಿ ಗ್ರೋ ಆಗುವಂತ ಸಾಧ್ಯತೆ ಇರೋ ಈ ಒಂದು ಸಮಯದಲ್ಲಿ ಕಮೋಡಿಟಿ ಮಾರ್ಕೆಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಕ್ವಿಟಿ ಮಾರ್ಕೆಟ್ಗಳಲ್ಲಿ ಡೌನ್ ಸೈಡ್ ಇದ್ದಾಗ FIS ಗಳು ಖಂಡಿತವಾಗ್ಲೂ ಕಮೋಡಿಟಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತಿರುವಾಗ, ಗೋಲ್ಡ್ ನ ಪ್ರೈಸಸ್ ನಲ್ಲಿ ಮೊಮೆಂಟಮ್ ಇದ್ದಾಗ ಇಂಡಿಯನ್ ಕಮೋಡಿಟಿ ಮಾರ್ಕೆಟ್ ನಲ್ಲಿ ಖಂಡಿತವಾಗ್ಲೂ ಟ್ರೇಡಿಂಗ್ ನಡೆಯುತ್ತೆ. ಇದು ಒಂದ್ ರೀತಿಯಲ್ಲಿ ಇಂಡಿಯಾದ ಎಕಾನಮಿಗೂ ಕೂಡ ಪಾಸಿಟಿವ್ ಆಗಿರುತ್ತೆ. ನಾವು ಕ್ರೂಡ್ ಆಯಿಲ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು ಫಾರಿನ್ ಎಕ್ಸ್ಚೇಂಜಸ್ ಗಳಿಗೆ ಕಂಪೇರ್ ಮಾಡಿದಾಗ ಇಂಡಿಯನ್ ಎಕ್ಸ್ಚೇಂಜಸ್ ಅಲ್ಲಿ ನಮಗೆ ಹೆಚ್ಚಿನ ಒಂದು ಪ್ರೈಸ್ ಗ್ಯಾಪ್ ಕಾಣಿಸ್ತಿತ್ತು. ಈಗ FIS ಇಂಡಿಯಾದ ಕಮೋಡಿಟಿಯಲ್ಲೂ ಕೂಡ ಟ್ರೇಡಿಂಗ್ ಅನ್ನು ನಡೆಸೋದ್ರಿಂದ ಈ ಒಂದು ಪ್ರೈಸ್ ಗ್ಯಾಪ್ ಕಮ್ಮಿ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಬೋನಸ್ ಅನ್ನು ಅನೌನ್ಸ್ ಮಾಡಿದ್ರು. ಅದಕ್ಕೆ ಇವತ್ತು ಎಕ್ಸ್ ಬೋನಸ್ ಡೇಟ್ ಆಗಿತ್ತು. ನಾಳೆ ರೆಕಾರ್ಡ್ ಡೇಟ್ ಆಗಿರುತ್ತೆ. 108 ರೂಪಾಯಿ ಪ್ರೈಸ್ ಹತ್ರ ಟ್ರೇಡ್ ಆಗ್ತಿದ್ದಂತಹ ಇಂಡಿಯನ್ ಆಯಿಲ್ ನಲ್ಲಿ ಪ್ರೈಸ್ ಕರೆಕ್ಷನ್ ಕಾಣಿಸಿದೆ. 73 ರೂಪಾಯಿ 20 ಪೈಸೆ ಹತ್ರ ನಮಗೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗಿತ್ತು. ಅಲ್ಲಿಂದ ಸ್ಟಾಕ್ ನಲ್ಲಿ ಒಳ್ಳೆಯ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಮ್ಮ ಹತ್ರ 2 ಇಂಡಿಯನ್ ಆಯಿಲ್ ನ ಶೇರ್ಗಳು ಇದ್ರೆ ನಿಮಗೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ. ಆ ಒಂದು ಬೋನಸ್ ಶೇರ್ ಇಶ್ಯೂ ಮಾಡೋದಕ್ಕೋಸ್ಕರ ಈ ಒಂದು ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗಿದೆ. ಹಾಗೆ ಇಂಡಿಯನ್ ಆಯಿಲ್ 2022 ಮಾರ್ಚ್ ಕ್ವಾರ್ಟರ್ ನಲ್ಲಿ 31% ಪ್ರಾಫಿಟ್ ನಲ್ಲಿ ಡ್ರಾಪ್ ಅನ್ನ ತೋರಿಸಿದ್ರು. ಆ ಒಂದು ಪ್ರಾಫಿಟ್ ಫಾಲ್ ಅನ್ನ ಕವರ್ ಮಾಡೋದಕ್ಕೋಸ್ಕರ ಬೋನಸ್ ಇಶ್ಯೂ ಮಾಡಿದ್ದಾರೆ. ಹಾಗೆ ರತ್ನಮಣಿ ಮೆಟಲ್ಸ್ ಅಲ್ಲೂ ಕೂಡ ಇವತ್ತು ನಮಗೆ ಎಕ್ಸ್ ಬೋನಸ್ ಡೇಟ್ ನೋಡೋದಕ್ಕೆ ಸಿಕ್ತು. ರತ್ನಮಣಿ ಮೆಟಲ್ಸ್ 2500 ಪ್ರೈಸ್ ಹತ್ರ ಟ್ರೇಡ್ ಆಗ್ತಿತ್ತು. ಇಲ್ಲೂ ಕೂಡ ಅಷ್ಟೇ ಇಂಡಿಯನ್ ಆಯಿಲ್ ನ ರೀತಿಯಲ್ಲೇ 2 ಶೇರ್ಗಳು ನಿಮ್ಮ ಬಳಿಯಲ್ಲಿ ಇದ್ರೆ ಒಂದು ಶೇರ್ ನಿಮಗೆ ಬೋನಸ್ ಆಗಿ ಸಿಗುತ್ತೆ. ಅದಕ್ಕೋಸ್ಕರ 30% ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಪ್ರೈಸ್ ಅಡ್ಜಸ್ಟ್ಮೆಂಟ್ ನ ನಂತರ ಪ್ರೈಸ್ ಏನಿತ್ತು 1680 ರೂಪಾಯಿಗೆ ಅಡ್ಜಸ್ಟ್ ಆಗಿತ್ತು. ಅಲ್ಲಿಂದ ನಮಗೆ ಗ್ಯಾಪ್ ಅಪ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 1900 ಹೈ ಅನ್ನ ರತ್ನಮಣಿ ಮೆಟಲ್ಸ್ ಟಚ್ ಆಗಿತ್ತು. ಅಲ್ಲಿಂದ ಒಂದು ಕ್ರಾಶ್ ನೋಡೋದಕ್ಕೆ ಸಿಕ್ಕಿದೆ. ಇಂಟ್ರಾಡೇ ಹೈ ಇಂದ ಸ್ಟಾಕ್ 3.5% ಕರೆಕ್ಟ್ ಆಗಿದೆ.
ಸೊ ಕಾರ್ಪೊರೇಟ್ ಆಕ್ಷನ್ಸ್ ಇರುವಂಥ ಸ್ಟಾಕ್ಗಳಲ್ಲಿ ಆಪರೇಟರ್ಸ್ಗಳು ಕೂಡ ಆಕ್ಟಿವ್ ಆಗಿ ಇರ್ತಾರೆ. ಸೊ ಮೊದಲು ಅವರು ಮೊಮೆಂಟಮನ್ನು ತೋರಿಸ್ತಾರೆ, ಅಲ್ಲಿಂದ ನಮಗೆ ಪ್ರೈಸ್ನಲ್ಲಿ ಫಾಲ್ ಕಾಣಿಸುತ್ತೆ, ಅಥವಾ ಪ್ರೈಸ್ನಲ್ಲಿ ಫಾಲ್ ಇರುತ್ತೆ, ಅದಾದ್ಮೇಲೆ ಒಂದು ಮೊಮೆಂಟಮ್ ಕಾಣಿಸುತ್ತೆ. ಈ ರೀತಿಯ ಗೇಮ್ಗಳು ಆಪರೇಟರ್ಗಳ ಕಡೆಯಿಂದ ನಡೀತಾನೆ ಇರುತ್ತೆ. ಬ್ಲಿಂಕಿಟ್ ಅನ್ನು ಅಕ್ವೈರ್ ಮಾಡಿದ ದಿನದಿಂದ ಝೊಮ್ಯಾಟೊ ಶೇರ್ಗಳಲ್ಲಿ ಫಾಲ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. 76ರ ಪ್ರೈಸ್ ಹತ್ರ ಝೊಮ್ಯಾಟೊ ಟ್ರೇಡ್ ಆಗ್ತಿತ್ತು, ಈಗ ನಮಗೆ ಸ್ಟಾಕ್ 54 ಹತ್ರ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಆಲ್ಮೋಸ್ಟ್ 20%ಗೂ ಹೆಚ್ಚಿನ ಒಂದು ಕರೆಕ್ಷನ್ ಝೊಮ್ಯಾಟೊ ಪ್ರೈಸ್ ಅಲ್ಲಿ ಕಾಣಿಸ್ತಿದೆ. ಬ್ಲಿಂಕಿಟ್ ಅನ್ನ ಅಕ್ವೈರ್ ಮಾಡಿರೋದು ಝೊಮ್ಯಾಟೊಗೆ ನೆಗೆಟಿವ್ ಆಗುತ್ತೆ ಅಂತ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಬ್ಲಿಂಕಿಟ್ನ ಅಕ್ವಿಸಿಷನ್ ಏನಿದೆ ಝೊಮ್ಯಾಟೊಗೆ ಪಾಸಿಟಿವ್ ಆಗುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಪ್ಯಾನಿಕ್ ಇರುತ್ತೆ, 50 ರೂಪಾಯಿವರೆಗೂ ಝೊಮ್ಯಾಟೊ ಹೋಗುವಂತ ಸಾಧ್ಯತೆ ಇರುತ್ತೆ. ಸೊ ಮುಂಚೆ ಯಾವ ರೀತಿ ಬೌನ್ಸ್ ಬ್ಯಾಕ್ ಆಯಿತು 50ರ ಪ್ರೈಸ್ನಿಂದ, ಅದೇ ರೀತಿಯಲ್ಲಿ ಇನ್ನೊಂದು ಬೌನ್ಸ್ ಬ್ಯಾಕ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಡೆಲ್ಟಾ ಕಾರ್ಪ್ನ ಶೇರ್ಗಳಲ್ಲೂ ಕೂಡ ಇವತ್ತು ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 8% ಸ್ಟಾಕ್ ಕರೆಕ್ಟ್ ಆಗಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದ್ರೆ GST ಕೌನ್ಸಿಲ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಕ್ಯಾಸಿನೋಸ್ ಆಗಿರ್ಬೋದು, ಆನ್ಲೈನ್ ಗೇಮಿಂಗ್ ಹಾಗೆ ಹಾರ್ಸ್ ರೇಸಿಂಗ್ ನಲ್ಲಿ GST ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಈ ಒಂದು ನ್ಯೂಸ್ ನಿಂದ ಡೆಲ್ಟಾ ಕಾರ್ಪ್ನ ಶೇರ್ಗಳಲ್ಲಿ ಫಾಲ್ ಕಾಣಿಸ್ತಿದೆ. ಹಾಗೆ ರಾಕೇಶ್ ಜುಂಜುನ್ವಾಲಾ ಅವರು ಕೂಡ ತುಂಬಾನೇ ಸೆಲ್ಲಿಂಗ್ ಅನ್ನ ಈ ಒಂದು ಸ್ಟಾಕ್ ನಲ್ಲಿ ಮಾಡಿದ್ರು. ಈಗ GST ಕೂಡ ಜಾಸ್ತಿ ಆದ್ರೆ ಅದು ಡೆಲ್ಟಾ ಕಾರ್ಪ್ಗೆ ಇನ್ನಷ್ಟು ನೆಗೆಟಿವ್ ಆಗಿರುತ್ತೆ. ಸೊ ಜುಲೈ 2ನೇ ವಾರದಲ್ಲಿ ನಮಗೆ IT ಕಂಪನಿಗಳ ರಿಸಲ್ಟ್ ಬರೋದು ಸ್ಟಾರ್ಟ್ ಆಗುತ್ತೆ. ಇನ್ಫೋಸಿಸ್, TCS, HCL ಈ ಎಲ್ಲ ಕಂಪನಿಗಳು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡ್ತಾರೆ. Q1 ನಲ್ಲಿ ಈ ಕಂಪನಿಗಳು ಯಾವ ರೀತಿಯ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಬಹುದು ಅಂತ ಬ್ರೋಕರೇಜ್ಗಳು ತಮ್ಮ ಒಂದು ಅನಾಲಿಸಿಸ್ ಅನ್ನ ಮಾಡಿದ್ದಾರೆ. 2023ರ ಫೈನಾನ್ಷಿಯಲ್ ಇಯರ್ನ Q1 ನಲ್ಲಿ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ನಮಗೆ IT ಕಂಪನಿಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಬ್ರೋಕರೇಜ್ಗಳು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಬಟ್ ಪ್ರಾಫಿಟ್ ಮಾರ್ಜಿನ್ ಫಾಲ್ ಆಗುವಂತ ಸಾಧ್ಯತೆ ಇರುತ್ತೆ. ಏನಕ್ಕೆಂದ್ರೆ ಆಟ್ರಿಷನ್ ರೇಟ್ಗಳು ಜಾಸ್ತಿ ಆಗ್ತಿದಾವೆ, ಅಂದ್ರೆ ಎಂಪ್ಲಾಯೀಸ್ಗಳು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಜಂಪ್ ಆಗ್ತಿದ್ದಾರೆ. ಆ ಒಂದು ಕಾರಣದಿಂದ IT ಕಂಪನಿಗಳು ಹೊಸ ಟ್ಯಾಲೆಂಟ್ ಅನ್ನು ಹುಡುಕಬೇಕಾಗುತ್ತೆ, ಅವರಿಗೆ ಹೆಚ್ಚಿನ ಒಂದು ಸ್ಯಾಲರಿಯನ್ನು ಕೊಟ್ಟು ಅವರು ಹೈರ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಲ್ಲಿ ಅವರ ಎಕ್ಸ್ಪೆಂಡಿಚರ್ ಕಾಸ್ಟ್ಗಳು ಜಾಸ್ತಿ ಆಗುತ್ತೆ. ಸೊ ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ಟ್ರಾವೆಲ್ ರೆಸ್ಟ್ರಿಕ್ಷನ್ಸ್ ಇತ್ತು, ಆಗ ಎಲ್ಲ ಆನ್ಲೈನ್ನಲ್ಲೇ ನಡೀತಿತ್ತು. ಬಟ್ ಈಗ ಟ್ರಾವೆಲ್ ರೆಸ್ಟ್ರಿಕ್ಷನ್ಸ್ ಲಿಫ್ಟ್ ಆಗಿರೋದ್ರಿಂದ ಎಂಪ್ಲಾಯೀಸ್ಗಳು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗಿ ತಮ್ಮ ಪ್ರಾಜೆಕ್ಟ್ ರಿಲೇಟೆಡ್ ವರ್ಕ್ಸ್ ಅನ್ನ ನಡೆಸ್ತಿರ್ತಾರೆ. ಅದು ಕೂಡ ಕಂಪನಿಯ ಕಾಸ್ಟ್ ಅಲ್ಲಿ ಬರೋದ್ರಿಂದ ಅಲ್ಲೂ ಕೂಡ IT ಕಂಪನಿಗಳಿಗೆ ಸ್ವಲ್ಪ ಹೊಡೆತ ಬೀಳುವಂತ ಸಾಧ್ಯತೆ ಇರುತ್ತೆ. ಆಲ್ ಟೈಮ್ ಹೈಯಿಂದ IT ಇಂಡೆಕ್ಸ್ ಅಲ್ಲಿ ಆಲ್ಮೋಸ್ಟ್ 30% ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ US ನಲ್ಲಿ, ಯುರೋಪ್ ನಲ್ಲಿ ರೆಸೆಷನ್ ಬರುತ್ತೆ ಅನ್ನುವಂಥ ನ್ಯೂಸ್ಗಳು ಕೂಡ ಇದೆ. ಇಂಡಿಯನ್ IT ಕಂಪನಿಗಳು ಕೂಡ ಅಷ್ಟೇ US ಮತ್ತೆ UK ನಲ್ಲಿ ಹೆಚ್ಚಿನ ಕ್ಲೈಂಟ್ಸ್ ಗಳನ್ನ ಹೊಂದಿರ್ತಾರೆ. ಸೊ ಅಲ್ಲಿಂದನೇ ಅವರಿಗೆ ಹೆಚ್ಚಿನ ಪ್ರಾಜೆಕ್ಟ್ಸ್ಗಳು ಕೂಡ ಬರ್ತಿರುತ್ತೆ. US ಮತ್ತೆ UK ನಲ್ಲಿ ರೆಸೆಷನ್ ಬಂದ್ರೆ ಇಂಡಿಯನ್ IT ಕಂಪನಿಗಳ ಮೇಲೆ ಕೂಡ ಅದರ ಎಫೆಕ್ಟ್ ಬೀಳುತ್ತೆ. ಇಂಡಿಯಾದಲ್ಲೂ ಕೂಡ ಜಾಬ್ ಲಾಸಸ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಎಲ್ಲ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು IT ಕಂಪನಿಗಳು ಮುಂದಿನ 3 ಕ್ವಾರ್ಟರ್ಸ್ ಅಂದರೆ Q1 ಬಿಟ್ಟು Q2, Q3, Q4 ನಲ್ಲಿ ತಮ್ಮ ಒಂದು ಅರ್ನಿಂಗ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಒಂದು ಪ್ರಿಡಿಕ್ಷನ್ ಅನ್ನು ಕೂಡ ಮಾಡ್ತಾರೆ. ಹಾಗೆ ಹೊಸ ಡೀಲ್ಸ್ ಏನಾಗಿದೆ, ಆಟ್ರಿಷನ್ ರೇಟ್ಸ್ ಯಾವ ರೀತಿಯಲ್ಲಿ ಇದೆ, ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ರೋಕರೇಜಸ್ಗಳ ಪ್ರಕಾರ ಇನ್ಫೋಸಿಸ್ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಅನ್ನು ತೋರಿಸುವಂತ ಸಾಧ್ಯತೆ ಇದೆ. ಆಲ್ಮೋಸ್ಟ್ 4.5% ರೆವೆನ್ಯೂ ಗ್ರೋತ್ ಇನ್ಫೋಸಿಸ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ TCS ಕೂಡ 3.6% ರೆವೆನ್ಯೂ ಗ್ರೋತ್ ಅನ್ನು ತೋರಿಸುವಂತ ಸಾಧ್ಯತೆ ಇರುತ್ತೆ. ಹಾಗೆ ಇನ್ನು 3 ಲಾರ್ಜ್ ಕ್ಯಾಪ್ IT ಕಂಪನೀಸ್ ಆಗಿರುವಂತಹ ಟೆಕ್ ಮಹೀಂದ್ರಾ, ವಿಪ್ರೋ ಹಾಗೆ HCL ಟೆಕ್ನಾಲಜೀಸ್ 2.4ರಿಂದ 2.8% ರೆವೆನ್ಯೂ ಗ್ರೋತ್ ಅನ್ನು ತೋರಿಸುವಂತ ಸಾಧ್ಯತೆ ಇರುತ್ತೆ. ಸೊ ಬ್ರೋಕರೇಜ್ ಎಕ್ಸ್ಪೆಕ್ಟೇಷನ್ಗಿಂತ ಒಳ್ಳೆ ಒಂದು ರಿಸಲ್ಟನ್ನು ಈ IT ಕಂಪನಿಗಳು ಡಿಕ್ಲೇರ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಒಂದು ಮೊಮೆಂಟಮ್ IT ಸ್ಟಾಕ್ಗಳಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಲಾರ್ಜ್ ಕ್ಯಾಪ್ ಕಂಪನಿಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟರೆ ಮಿಡ್ ಕ್ಯಾಪ್ನ ಕಂಪನಿಗಳು ಅದಕ್ಕಿಂತ ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಕೊಡುವಂಥ ಸಾಧ್ಯತೆಗಳು ಇರುತ್ತೆ. ಸೊ ನೋಡಬೇಕಾಗುತ್ತೆ ಯಾವಾಗ ಇನ್ಫೋಸಿಸ್, TCS ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ ಅಂತ. ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.